ಎರಡನೇದು ಯುವಕರಿಗೆ 1,00,000 ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ನೌಕರಿಗೆ ಯೋಗ್ಯರಾಗತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅವರಿಗೆ ಪ್ರತಿ ತಿಂಗಳ 8,500 ರೂಪಾಯಿ ನಾವು ಕೊಟ್ಟು ಟ್ರೈನಿಂಗ್ ಕೊಟ್ಟು ಅಪ್ರೆಂಟಿಸ್ಶಿಪ್ ಕೊಟ್ಟು ಅವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ನಾವು ಮಾಡೇ ತೀರ್ತೇವೆ. ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಹಿಂದೆ ಸೋನಿಯಾ ಗಾಂಧೀಜಿ ಅವರು ಚೇರ್ಪರ್ಸನ್ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಾವು 72,000 ಕೋಟಿ ರೂಪಾಯಿ ಸಾಲ ಮನ್ನಾವನ್ನ ರೈತರದ್ದು ಮಾಡಿಕೊಟ್ಟಿದ್ದೇವೆ. ಈಗೂ ಕೂಡ ನಾವು ರೈತರ ಸಾಲ ಮನ್ನಾ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಇದು ರೈತರ ನ್ಯಾಯ. ಆಮೇಲೆ ಶ್ರಮಿಕ ನ್ಯಾಯ, ನಮ್ಮ ಕೂಲಿಕಾರರಿಗೆ ನಿನ್ನೆ ನಿಮಗೆ ಗೊತ್ತಿದೆ ಒಂದು ಕಾರ್ಮಿಕರ ದಿನಾಚರಣೆ ಆಯಿತು. ಮೋದಿ ಒಂದು ಯೋಜನೆನೂ ಕೂಡ ಕಾರ್ಮಿಕರೇ ಘೋಷಣೆ ಮಾಡಲಿಲ್ಲ. ಆದರೆ ನಾವು ಕಾರ್ಮಿಕರಿಗೆ ಅನೇಕ ಕಾನೂನುಗಳು ಇವರೇನು ತೆಗೆದುಹಾಕಿದ್ದಾರೆ, ಆ ಕಾನೂನು ಪುನಃ ತಂದು ಬಡವರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೇವೆ. ನರೇಗಾ ಯೋಜನೆಯಲ್ಲಿ ಈಗ ಕೊಡ್ತಕ್ಕಂಥ ಹಣ ಬಹಳ ಕಡಿಮೆ ಇದ್ದ ಕಾರಣ ನರೇಗಾ ಯೋಜನೆಯಲ್ಲಿ ಕನಿಷ್ಠ 400 ರೂಪಾಯಿ ನಾವು ಕೊಟ್ಟು ಮಹಿಳೆಯರಿಗಾಗಲಿ ಅಥವಾ ಗಂಡಸರಿಗಾಗಲಿ ಅದನ್ನು ನಾವು ಕೊಡ್ತೇವೆ. ಅವರಿಗೂ ಕೂಡ ನಾವು ರಕ್ಷಣೆ ಕೊಡ್ತೇವೆ. ಮತ್ತು ಇವರೇನು ಕೆಲವು ಕಾನೂನುಗಳನ್ನು ರದ್ದುಪಡಿಸಿದಾರೋ ಆ ಕಾನೂನು ನಾವು ತಂದು ಪುನಃ ರೈತರಿಗೆ, ನಮ್ಮ ಕೂಲಿಕಾರರಿಗೆ ಅನುಕೂಲ ಮಾಡಿಕೊಡ್ತೇವೆ ಅನ್ನತಕ್ಕಂಥ ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.